ಎಲ್ರಿಗೂ ಶುಭೋದಯ. ಇಂದು ನಾವು ಇಲ್ಲಿ ಸೇರಿರುವುದು ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿಯಾಗಿರುವಂಥ, ಅಂದರೆ ಅಹಿಂಸಾ ಮಾರ್ಗದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರುವಂಥ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನೋತ್ಸವ. ಹಾಗಾಗಿ 155ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಹಾಗಾಗಿ ಇನ್ನೊಬ್ಬ ಶ್ರೇಷ್ಠ ಪ್ರಧಾನಿಯಾಗಿರುವಂಥ, ಅದ್ಭುತ ರಾಜಕಾರಣಿಯಾಗಿರುವಂಥ ಡಾಕ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜನ್ಮ ದಿನೋತ್ಸವ ಕೂಡ ಇವತ್ತಿದೆ. ಹಾಗಾಗಿ ಇಬ್ಬರು ಮಹಾನ್ ವ್ಯಕ್ತಿಗಳ ಹಾಗೂ ಸ್ವತಂತ್ರ ಹೋರಾಟಗಾರರ ಜನ್ಮ ದಿನೋತ್ಸವವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರೋದು ನಮಗೆ ತುಂಬ ಖುಷಿ ತಂದಂಥ ವಿಚಾರ. ಗಾಂಧೀಜಿಯವರ ಬಗ್ಗೆ ಹೇಳಲಿಕ್ಕೆ ಹೋದರೆ, ಗಾಂಧೀಜಿ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ ಅಂತಲೇ ಹೇಳ್ಬೋದು. ಭಾರತ ದೇಶದಾದ್ಯಂತ ಸಂಚಾರ ಮಾಡಿ ಭಾರತೀಯರಲ್ಲಿ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅಂಥೇಳಿ ಅವರೆಲ್ಲರನ್ನು ಕೂಡ ಹುರಿದುಂಬಿಸಿ ದೇಶದುದ್ದಗಲಕ್ಕೂ ಓಡಾಡಿ ಅನೇಕ ಚಳುವಳಿಗಳನ್ನು ಮಾಡಿ ಶಾಂತಿ ಮಂತ್ರದ ಮೂಲಕ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಮಹಾನ್ ಶ್ರೇಷ್ಠ ವ್ಯಕ್ತಿ ಅಂಥೇಳಿ ಅವ್ರನ್ನ ಕರಿಬೋದು. ಅವರನ್ನು ಚಿಂತಕ, ಮಾರ್ಗದರ್ಶಕ, ರಾಜಕಾರಣಿ, ತತ್ವಜ್ಞಾನಿ, ಹೀಗೆ ಅನೇಕ ವಿಧಗಳಲ್ಲಿ ಅವರನ್ನು ವರ್ಣನೆ ಮಾಡಲಿಕ್ಕೆ ಒಂದು ಖುಷಿಯಾದಂಥ ವಿಚಾರ. ಇವತ್ತು ಬೆಳಗಾವಿಯಲ್ಲಿ 1924ರಲ್ಲಿ ಒಂದು ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇಂದಿಗೆ ಆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದು 100 ವರ್ಷಗಳನ್ನು ಪೂರೈಸಿದೆ. ಅಂದರೆ ಶತಮಾನೋತ್ಸವ ನಾವು ಆ ಸವಿ ನೆನಪಿಗಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಭಾರತ ದೇಶ ಕಂಡಂಥ 2ನೇ ಶ್ರೇಷ್ಠ ಪ್ರಧಾನಿ ಅಂಥೇಳಿ ಇವರನ್ನು ಕರಿತೀವಿ. 2 ವಿಚಾರ ಶಾಸ್ತ್ರೀಜಿಯವರ ಬಗ್ಗೆ ಹೇಳಲೇಬೇಕು ನಾನಿಲ್ಲಿ. ಒಂದು, 1965ರಲ್ಲಿ ಪಾಕಿಸ್ತಾನ ಯುದ್ಧ ಮಾಡಬೇಕಾದ್ರೆ ದಿಟ್ಟವಾಗಿರುವಂಥ ಹೋರಾಟವನ್ನು ನಡೆಸುವ ಶ್ರೇಷ್ಠ ಪ್ರಧಾನಿ ಆಗಿದ್ದರು. ಆಹಾರದ ಕೊರತೆ ಉಂಟಾಗಿತ್ತು. ಅಂಥ ಸಂದರ್ಭದಲ್ಲಿ ತಮ್ಮ ಪ್ರಧಾನಿ ಹುದ್ದೆಗೆ ಬರುವಂಥ ಸಂಬಳವನ್ನು ತೆಗೆಸಿ ತಾವು ಆ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಒಂದು ನೆನಪಿಟ್ಕೋಬೇಕು. ಮತ್ತು ಅದೇ ರೀತಿ ಚೀನಾ ದೇಶ ಭಾರತ ದೇಶ ಮೇಲೆ ಖ್ಯಾತೆ ತೆಗೆದಾಗ ವಿಶ್ವಸಂಸ್ಥೆಯನ್ನು ಕೂಡ ಎದುರು ಹಾಕೊಂಡ್ರು. ಮತ್ತು ಅಮೇರಿಕ ಮಾತಿಗೂ ಕೂಡ ಕ್ಯಾರಿ ಅಂದನೆ ತಾಷ್ಕೆಂಟ್ಗೆ ಹೋಗಿ ಅಲ್ಲಿ ತಮ್ಮ ಕೊನೆ ಉಸಿರನ್ನು ಹೇಳಿದರು ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಹಾಗೆ ದೇಶ ಕಂಡಂಥ 2 ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮ ದಿನ ಇವತ್ತು. ಹಾಗಾಗಿ ಅವರ ಸವಿ ನೆನಪನ್ನು ನಾವೆಲ್ಲ ಆಚರಣೆ ಮಾಡೋದಕ್ಕೆ ಇಲ್ಲೆಲ್ಲ ಸೇರೋದು ನನಗೆ ಖುಷಿ ತಂದ ವಿಚಾರ. ಹಾಗೆ ನಾವೆಲ್ಲರೂ ಕೂಡ ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಆದರ್ಶಗಳನ್ನು ಪಾಲನೆ ಮಾಡೋಣ ಅಂತ ಹೇಳ್ತಾ ನನ್ನ ಚಿಕ್ಕ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಹಿಂದ್, ಜೈ ಕರ್ನಾಟಕ.